ಬ್ಯಾಕ್ ಟು ಲೋಕೀಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಫಾರ್ಮರ್ಸ್ ಯಾರ್ಯಾರು ಇದ್ದೀರೋ, ನಮಗೋಸ್ಕರ ದುಡಿತಾರಂತ ಎಲ್ಲ ಫಾರ್ಮರ್ಸ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವಿನ್ಮಯಿನ ಈಗ ಸೆಕೆಂಡ್ ಟೈಮ್ ನಾವು ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಮೊದಲನೇ ಸಾರಿ ಅವಳನ್ನ ರಾಮ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ದು. ನಮ್ ಡೆಲಿವರಿ ಆಗೋಕ್ಕೂ ಮುಂಚೆ ನಾನು ಹೋಗಿದ್ದು ಬಾಲಾಜಿ ಟೆಂಪಲ್ಗೆ. ಈಗ ಸಂಕ್ರಾಂತಿ ಹಬ್ಬಕ್ಕೆ ಕರ್ಕೊಂಡು ಹೋಗೋಣ. ಮತ್ತೆ ವೆದರ್ ತುಂಬಾ ಚೇಂಜ್ ಇದೆ ಅಲ್ವಾ, ಇಲ್ಲಿ ತುಂಬಾ ಚಳಿ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ, ಮತ್ತೆ ಹಬ್ಬದ ದಿನ ಅಲ್ವಾ, ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಹಬ್ಬಕ್ಕೆ ನಾವಿವಾಗ ಸೆಲೆಕ್ಟ್ ಮಾಡಿರೋದು ಚಿಕಾಗೋ. ಈಗ ಸೆಲೆಕ್ಟ್ ಮಾಡಿರೋದು ಅರೋರಾದಲ್ಲಿರುವಂತ ಬಾಲಾಜಿ ಟೆಂಪಲ್. ನೀವು ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ಈಗ ವಿಡಿಯೋ ನೋಡ್ಬೋದು. ನಾನು ಆಲ್ರೆಡಿ ಒಂದ್ಸರಿ ವಿಡಿಯೋ ಮಾಡಿ ಹಾಕಿದೀನಿ. ಆ ವಿಡಿಯೋನು ನೀವು ಐಕಾರ್ಡಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಈಗ ನಾವು ವಿನ್ಮಯಿನ ಸೆಕೆಂಡ್ ಟೈಮು ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ಆ ಟೆಂಪಲ್ ಹೇಗಿರುತ್ತೆ ಅಲ್ಲಿ, ಮತ್ತೆ ನಾವು ಫುಡ್ನ ಕೂಡ ಆರ್ಡರ್ ಮಾಡಿ ಅಲ್ಲಿ ಯಾವ ರೀತಿ ಫುಡ್ನ ಸೆಲೆಬ್ರೇಟ್ ಮಾಡ್ತಾರೆ, ಜೊತೆಗೆ ಯಾವ ಫುಡ್ನ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಗೆ ಫೇವ್ರೇಟ್ ಪುಳಿಯೋಗರೆ ಮತ್ತೆ ಮಸಾಲೆ ದೋಸೆ ತುಂಬಾ ಇಷ್ಟ. ಬೇರೆ ಬೇರೆ ಫುಡ್ಗಳು ಕೂಡ ಅಲ್ಲಿ ಇಟ್ಟಿರ್ತಾರೆ. ಲಾಸ್ಟ್ ಟೈಮ್ ನಾವು ಹೋಗಿದಾಗ ಕಿಚನ್ ನ ಆಲ್ಟ್ರೇಷನ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಇವಾಗ ಕಂಪ್ಲೀಟ್ ಆಗಿರುತ್ತೆ ಅನ್ಸುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಸೊ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಲೋಕೀಸ್ ಕನ್ನಡ ವ್ಲಾಗ್ಸ್ ವತಿಯಿಂದ. ಸೊ ನಮ್ ಲಿವಿಯೋ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ರೆಡಿ ಆಗ್ತೀನಿ ಮಮ್ಮಿ ಅಂತ ಹೇಳ್ದ. ಸೊ ಅದಕ್ಕೆ ಒಂದು ಮರೂನ್ ಕಲರ್ ಪೈಜಾಮನ ಕೊಟ್ಟಿದ್ದೀನಿ, ಹಾಕೊಂಡಿದ್ದಾನೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಬನ್ನಿ, ನಾವು ಟೆಂಪಲ್ ಅಲ್ಲಿ ಪೂಜೆ ಮಾಡೋದನ್ನ ಮತ್ತೆ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತೀವಿ. ಲೆಟ್ಸ್ ಗೆಟ್ ಇಂಟು ವಿಡಿಯೋ. And then we're gonna get in the car in 3, 2, 1. ಸ್ಟಾರ್ಟ್ ಆಗೋಕ್ಕೂ ಮುಂಚೆ ವಿನ್ಮಯಿನ ರೆಡಿ ಮಾಡೋಣ. ಈಗ ಅವಳಿಗೆ ಸ್ನಾನ ಮಾಡಿಸಿದ ತಕ್ಷಣ ಬಿಸಿ ಬಿಸಿ ನೀರು ಓದಿದ್ವಿ, ಅದಕ್ಕೋಸ್ಕರ ಅವಳು ನಿದ್ರೆ ಮಾಡ್ತಾ ಇದ್ದಾಳೆ. ಹೊರಗಡೆ ತುಂಬ ಚಳಿ ಇರೋದ್ರಿಂದ ನಾವೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಫುಲ್ಲು ಶರ್ಟ್ನ ಹಾಕಿದ್ದೀನಿ, ಕೈ ಮತ್ತು ಕಾಲುಗಳೆಲ್ಲ ಕವರ್ ಆಗೋ ರೀತಿ. ಅದ್ರ ಮೇಲೆ ನಾನು ಅವಳಿಗೆ ಫ್ರಾಕನ್ನು ಹಾಕಿದ್ದೀನಿ, ಬಟರ್ಫ್ಲೈ ಫ್ರಾಕು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ಅವಳಿಗೆ ಐಬ್ರೋನ ಬರೆಯೋಣ ಅಂತ ಅನ್ಕೊಂಡಿದೀವಿ, ಆದರೆ ತುಂಬ ಸರ್ಕಸ್ ಮಾಡಿಸ್ತಾಳೆ, ತುಂಬ ಕಷ್ಟ ಅವಳಿಗೆ ಬರೆಯೋದಕ್ಕೆ. ಅದಕ್ಕೆ ಅವ್ರ ಡ್ಯಾಡಿ ಐಬ್ರೋನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಯಾವಾಗಲೂ ಅವರೇನೆ ಹಾಕೊಡೋದು. ಅವಳು ಮಲಗಿದಾಗ ಅವಳಿಗೆ ಮಲ್ಕೊಳ್ಳೋ ರೀತಿ ಮಾಡಿ ಒಂದು ಬರೆದ್ರೆ ಸ್ವಲ್ಪ ಟಚ್ ಮಾಡಿದ್ರು ಎದ್ದೇಳ್ತಾಳೆ. ಅದಕ್ಕೋಸ್ಕರ ಮತ್ತೆ ಟ್ರೈ ಮಾಡಿ ನಿಧಾನಕ್ಕೆ ಹಚ್ಚಿ ಇದು ಮಾಡಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಹಚ್ತಾ ಇರೋದು. ಕುಂಕುಮ ಇಟ್ಟಿದ್ದೀವಿ ಹಣೆಗೆ. ಸೊ ಅವಳಿಗೆ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿ ಆಲ್ರೆಡಿ ನಾವು ರೆಡಿ ಆಗಿದ್ದೀವಿ. ಸೊ ಯು ವಾಂಟ್ ಟು ರೀಡ್ ಬುಕ್? ರೀಡ್ ಇಟ್. ಸಂಕ್ರಾಂತಿ ಹಬ್ಬನ ನಮ್ಮ ಊರಿನ ಮೈಸೂರಿನ ಹತ್ತಿರದಲ್ಲಿರುವಂಥ ಸಿದ್ಲಿಂಗ್ಪುರದಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಇಲ್ಲಿಗೆ ಸಾವಿರಾರು ಜನರು ಬಂದು ಸೇರ್ತಾ ಇರ್ತಾರೆ. ಜೊತೆಗೆ ಫಾರಿನರ್ಸು ಮತ್ತು ವಿದೇಶಿಗರು ಬಂದು ಕೂಡ ಇಲ್ಲಿ ನಿಂತು ನೋಡ್ತಾ ಇರ್ತಾರೆ. ಈಗ ವಿಡಿಯೋಸ್ ಎಲ್ಲರ ಹತ್ರ ಇರೋದ್ರಿಂದ, ಫೋನ್ಗಳಿರೋದ್ರಿಂದ ವಿಡಿಯೋಸ್ ಮಾಡೋದು ಅಭ್ಯಾಸ ಆಗಿರೋದ್ರಿಂದ ನಮಗೆ ಈ ಅವಕಾಶ ಸಿಕ್ಕಿದೆ. ಅಮೆರಿಕದಲ್ಲಿದ್ದು ಕೂಡ ನಾವು ಈ ವಿಡಿಯೋಸನ್ನು ನೋಡುವಂಥ ಅವಕಾಶ ಮಾಡಿಕೊಟ್ಟ ಎಲ್ಲ ಜನರಿಗೂ ತುಂಬ ಧನ್ಯವಾದಗಳು. ಈ ವಿಡಿಯೋ ಕ್ಲಿಪ್ಸನ್ನು ನನ್ನ ತಂಗಿ ಕಲೆಕ್ಟ್ ಮಾಡಿ ನನಗೆ ಕಳಿಸಿರೋದು. ನಮ್ಮ ಊರಲ್ಲಿ ಈ ರೀತಿ ನಾವು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋದು. ಅಮೆರಿಕ ವರ್ಸಸ್ ಮೈಸೂರು ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ. ಅಮೆರಿಕದಲ್ಲಿ ನಾವು ಜಸ್ಟ್ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಕಂಪ್ಲೀಟ್ ವ್ಲಾಗನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮೂರಲ್ಲಿ ನಾವು ಯಾವ ರೀತಿ ಹಬ್ಬನ ಆಚರಣೆ ಮಾಡ್ತೀವಿ ಅಂತ. ಎಲ್ಲ ಹಸು ಕರುಗಳು ವರ್ಷ ಪೂರ್ತಿ ನಮಗೋಸ್ಕರ ದುಡ್ದು ದಂಡಿರ್ತಾರೆ. ಸೊ ಅವ್ರಿಗೂ ಒಂದು ಥರ ದೃಷ್ಟಿ ತೆಗ್ದಾಗೆ ಮತ್ತು ಕೈಕಾಲುಗಳೆಲ್ಲ ತೊಳೆದು ಸ್ನಾನ ಮಾಡಿಸಿ ಅದಕ್ಕೆ ರೆಡಿ ಮಾಡಿ ಒಂದು ದೃಷ್ಟಿ ತೆಗೆಯುವಂಥ ಹಬ್ಬ ಇದು. ಇದರ ಜೊತೆಗೆ ಬೆಳೆದಿರೋ ಧಾನ್ಯನೆಲ್ಲ ಇಟ್ಟು ನಾವು ಪೂಜೆ ಮಾಡ್ತೀವಿ. ನಮ್ಮ ಅಮೇರಿಕಾದಲ್ಲಿ ಈ ರೀತಿ ಎಲ್ಲ ಆಚರಣೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮಿಸ್ ಮಾಡ್ಕೊಳ್ತೀವಿ. ಹಳ್ಳಿಗಳಲ್ಲಾದರೆ ಈ ರೀತಿ ಎಲ್ಲ ಹಸು ಕರುಗಳಿಗೆ ಡೆಕೋರೇಷನ್ ಮಾಡಿ ಮತ್ತು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ, ಹೆಣ್ಮಕ್ಳಿದ್ರೆ ಅವ್ರಿಗೆ ಹೊಸ ಬಟ್ಟೆ ತೆಗೆದು ಎಳ್ಳು ಬೆಲ್ಲ ಹಂಚೋದಕ್ಕೆ ಕಳಿಸ್ತಾರೆ ಮನೆಗೆ. ನಮ್ಗೆ ಅವಾಗೆಲ್ಲ ಆ ಥರದ್ದೆಲ್ಲ ಇರಲಿಲ್ಲ. ಈಗ ಎಲ್ಲರೂ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹುಲ್ಲು ಅಥವಾ ಗ್ರಾಸನ್ನು ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಅದ್ರ ಮೇಲೆ ಹಸುಗಳನ್ನು ಆರಿಸೋದು, ಇದಕ್ಕೆ ಕಿಚ್ಚ ಹಾಯಿಸೋದು ಅಂತ ಕರೀತಾರೆ ನಮ್ಮ ಊರಲ್ಲಿ.
ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಬನ್ನಿ ನಮ್ಮ ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ. ನಾವೀಗ ನಿಮ್ಮನ್ನ ಬಾಲಾಜಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋಸ್ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಬನ್ನಿ, ಇವಾಗ ಟೆಂಪಲ್ ಎಂಟ್ರೆನ್ಸ್ ಅಂತ ಬಂದಿದ್ದೀವಿ. ನೀವೀಗ ನೋಡ್ತಾ ಇರೋದು ಅರೋರ ಹತ್ರ ಇರುವಂಥ ಒಂದು ರಿವರ್. ಈಗ ವಿಂಟರ್ ಆಗಿರೋದ್ರಿಂದ ಮರಗಳೆಲ್ಲ ಡ್ರೈ ಆಗಿಬಿಟ್ಟಿದೆ ನೋಡಿ, ಪ್ಲೇಸ್ ಎಲ್ಲ ಡ್ರೈ ಆಗಿದೆ. ಅದೇ ನಮಗೆ ಫಾಲ್ ಕಲರು ಮತ್ತೆ ಸ್ಪ್ರಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಏರಿಯಾ ಎಲ್ಲ ಗ್ರೀನರಿ ಆಗಿರುತ್ತೆ. So guys, we're almost entering the temple. I think I see it. Okay. So guys, this is my sister's second time going to a temple. So mommy, what temple are we going now? Balaji. Aurora Balaji. Going to the Balaji temple again. This is my sister's second time we took her to a temple. In a quarter mile, you will arrive at your destination. Last time we took your sister to the Sri Rama temple in Lemont. Yep, but now we're going to Balaji temple. Yep. It's not Balaji, it's Balaji. Now we're going to the Balaji temple. Balaji. Now we are almost entering the entrance. This is the entrance. And like a couple of seconds ago, that's what You have Google arrived. Yay! Guys, this is the entrance look like. Mommy, Mom. When you see left side, there is a pond. Mommy, what festival is it today? Shankranti. So guys, right now, and I know why there's lots of cars, why the parking lot is very filled. It's because it's the Sankranti temple festival today. So that's why almost all of the parking lot space is almost out. Man, a lot of people want to see this Indian culture. ಎಲ್ಲ ಟೆಂಪಲ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತೈತಲ್ಲ, ಆಲ್ಟ್ರೇಷನ್ ಅದೆಲ್ಲ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಈಗ ಈ ಕಡೆ ಕಾರ್ ಪಾರ್ಕಿಂಗ್ ಓಪನ್ ಮಾಡಿದ್ದಾರೆ. ನಾವೀಗ ಡೈರೆಕ್ಟ್ ಇಲ್ಲೇ ಬಂದು ಪಾರ್ಕ್ ಮಾಡಬಹುದು. ಲಾಸ್ಟ್ ಟೈಮ್ ನಾವು ಬಂದಿದಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಪಾರ್ಕಿಂಗ್ ನ ಕ್ಲೋಸ್ ಮಾಡಿದ್ರು. ಹಿಂದೆಯಿಂದ ಬಂದು ಪಾರ್ಕ್ ಮಾಡಿದ್ವಿ. ಇಲ್ಲಿ ಬಾಲಾಜಿ ಟೆಂಪಲ್ ಅಲ್ಲಿ ಪಾರ್ಕಿಂಗ್ ಏನ್ ತೊಂದರೆ ಇಲ್ಲ, ತುಂಬಾ ದೊಡ್ಡದಾಗಿದೆ ಪ್ಲೇಸು. ಟೆಂಪಲ್ ಒಂದು 10 ಎಕರೆ ಅಥವಾ 15 ಎಕರೆ ಅನ್ಕೊಳ್ತೀನಿ, ಅಷ್ಟು ದೊಡ್ಡದಾಗಿದೆ ಪ್ಲೇಸ್ ಇದು. ಈ ಲ್ಯಾಂಡ್ ಅಲ್ಲಿ ಕಟ್ಟಿದ್ದಾರೆ. Hello Vinmai. Good morning. No. See you in the temple Vinmai. ಈಗ ಚಳಿ ಆಗ್ತಾ ಇದೆ, ಸೊ ಕೋಟ್ ಹಾಕೊಳ್ಳೋದು ಬೆಸ್ಟ್. ಸ್ವಲ್ಪ ಚಳಿ ಇದೆ ಹೊರಗಡೆ. Hey Vinmai. Hey kitty papa. ಟೆಂಪಲ್ಗೆ ವಿನ್ಮಯ್ಯನ ಅನ್ಮಕಲ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ತುಂಬಾ ಚಳಿ ಇದೆ. Run. God, did you just pray right now? Ayappa. And Dad, how many steps do you take? I bless you with love.
ಆಲ್ರೆಡಿ ತಿನ್ಕೊಂಡು ಬಂದಿದ್ವಿ. ಸೊ ಅದಕ್ಕೋಸ್ಕರ 3 ಜನಕ್ಕೂ ಒಂದೊಂದು ತೊಗೊಂಡಿದ್ದೀನಿ. ಟ್ಯಾಮ್ರಿನ್ ರೈಸ್ ಮತ್ತು ವಡ ಮತ್ತು ಪೊಂಗಲ್ ತೊಗೊಂಡಿದ್ದೀನಿ, ಜೊತೆಗೆ ಟೀ ತೊಗೊಂಡಿದ್ದೀನಿ. ಸಾಕಾಯ್ತು. ಎಕ್ಸ್ಟೆಂಡ್ ಮಾಡಿದ್ದಾರೆ ಸ್ವಲ್ಪ ಪ್ಲೇಸನ್ನ. ವಿನ್ಮಯ್ ನಮ್ಮ ಜೊತೆ ಇದ್ದಾಳೆ. Yeah, 4 are enough, I think. గుర్తుందా లాస్ట్ టైం వచ్చినప్పుడు అక్కడికి వెళ్ళాం మన పార్టీకి. అది పుట్టిన తర్వాత 2 సార్లు ఒకసారి ఆల్రెడీ వచ్చాము. ಅಮೇರಿಕಾದಲ್ಲಿ ತುಂಬ ಚಳಿ ಆದಾಗ, ವಿಂಟರ್ ಆದಾಗ ನೀರೆಲ್ಲ ಐಸ್ ಆಗಿಬಿಡುತ್ತೆ ಅಂತ ಎಷ್ಟೋ ಸರಿ ಹೇಳಿದ್ದೀನಿ ನಿಮಗೆ. ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಟೆಂಪಲ್ ಮುಂದೆ ಪಾಂಡ್ ಇದೆ ಅಲ್ವಾ, ಈ ಪಾಂಡ್ ಪೂರ್ತಿ ಕಂಪ್ಲೀಟ್ ಐಸ್ ಆಗಿದೆ. ಈ ಐಸ್ ಮೇಲೆ ಬಾತ್ಕೋಳಿಗಳು ನಡೀತಾ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಟೆಂಪಲ್ ಅಲ್ಲಿದೆ ಅಲ್ವಾ, ಟೆಂಪಲ್ ಮುಂದೆ ಈ ಪಾಂಡ್, ಇದು ಕಂಪ್ಲೀಟ್ ನೀರು ಫುಲ್ ಐಸ್ ಆಗಿಬಿಟ್ಟಿದೆ. ನೋಡಿ ಅದರ ಹೆಜ್ಜೆಗಳು ಕಾಣಿಸ್ತಾ ಇದೆ, ಸ್ವಲ್ಪ ಸ್ವಲ್ಪ ನಡೀತಾ ಇದೆ ನೋಡಿ. ಬಾತ್ಕೋಳಿಗಳು ನೀರಿನ ಮೇಲೆ ನಡೀತಾ ಇದೆ ನೋಡಿ. ನೋಡಿ ಬಾತ್ಕೋಳಿಗಳು ನೀರಿನ ಮೇಲೆ ನಡೀತಾ ಇದೆ. ನೀರಿನ ಮೇಲೆ ನಡೀತಾ ಇರೋದಂದ್ರೆ ಪೂರ್ತಿ ಐಸ್ ಆಗ್ಬಿಟ್ಟಿದೆ. ಐಸ್ ಆಗಿರೋದಕ್ಕೆ ಸ್ಲಿಪ್ಪರಿ ಆಗಿದೆ ನೋಡಿ. ನೀವೀಗ ಹತ್ರದಿಂದ ನೋಡ್ತಾ ಇದ್ರೆ ನೋಡಿ, ಬಾತ್ಕೋಳಿಗಳು ನೀರಿನ ಮೇಲೆ, ಐಸಿನ ಮೇಲೆ ಪೂಪ್ ಮಾಡಿರೋದಂದ್ರೆ ಕಕ್ಕ ಮಾಡಿದೆ, ಶಿಟ್ ಮಾಡಿದೆ ನೋಡಿ, ನಡ್ಕೊಂಡು ಹೋಗ್ತಾ ಇದೆ. ಅದು ಅವ್ರಿಗೆ ಕಾಲ್ಗಳು ಜಾರ್ತಾ ಇದೆ, ಆದ್ರೂ ಸ್ಲೋ ಆಗಿ ನಡೀತಾ ಇದ್ದಾರೆ ನೋಡಿ ಬಾತ್ಕೋಳಿಗಳು. ಇದು ಚಿಕಾಗೋದಲ್ಲಿರುವಂತಹ ಮೆಟ್ರೋ ಸ್ಟೇಷನು. ಇಲ್ಲಿ ರೈಟ್ ಸೈಡು